ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲರೂ ಕೂಡ ಯು ಜಿ ಸಿ ಟಿ 2024 ಅಪ್ಡೇಟ್ಗೆ ಸ್ವಾಗತ. ಸೊ ಏನಾಗ್ತದಂದರೆ ನಿನ್ನೆ ಸಾಯಂಕಾಲದಿಂದ ಅನಿಸುತ್ತೆ ಎಲ್ಲನೂ ಕೂಡ ಕೆ ಇ ಕಡೆಯಿಂದ ಬರುವಂಥ ಅಪ್ಡೇಟ್ಗಳನ್ನು ನಿನ್ನೆ ಹೇಳ್ತಿದ್ದೆ. ಸೊ ಹಾಗಾಗಿಬಿಟ್ಟು ನಿನ್ನೆ ಏನಂತಂದರೆ ಯಾರು 4/7/2024 ಓಕೆ ನಿನ್ನೆ ಸ್ಟೂಡೆಂಟ್ಸ್ ಎಷ್ಟೋ ಜನ ಏನು ಮಾಡಿದ್ರು, ಕೆ ಇಗೆ ಹೋಗಿದ್ರು. ಕೆ ಇ ಆಫೀಸಲ್ಲಿ ಹೋಗ್ಬಿಟ್ಟು ಏನೇನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು, ಜಸ್ಟ್ ಏನಂತಂದರೆ ಕೆಲವೊಂದಿಷ್ಟು ನಾನು ಹೇಳ್ತೀನಿ ನೋಡಿರಿ. ನಿಮ್ದು ಏನಾದರೂ ಇನ್ಕಮ್ಮ ಅಥವಾ ಏನಾದರೂ ಕ್ಯಾಟಗರಿನ ಅಥವಾ ಎಚ್ ಕೆನ, ಅಥವಾ ಎಚ್ ಕೆ ಮೀನ್ಸ್ ಅಂತಂದರೆ ಹೈದರಾಬಾದ್ ಕರ್ನಾಟಕ, ಅಥವಾ ಏನಾದರೂ ನಿಮ್ಮದು ಲಿಂಗ್ವಿಸ್ಟಿಕ್ ಮೈನಾರಿಟಿ, ಅದು ಈ ಥರ ಏನಾದರೂ ಆರ್ ಡಿ ನಂಬರ್ದು ಏನಾದರೂ ಚೇಂಜಸ್ ಇತ್ತಂತಂದರೆ ಖಂಡಿತ ಅವರು ಚೇಂಜ್ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಅವರಾಗಿ ಏನು ಮಾಡಿಲ್ಲ, ಜಸ್ಟ್ ಏನಂತಂದರೆ ಅವ್ರ ಕೆ ಆಫೀಸ್ ಮುಂದುಗಡೆ ಒಂದು ಸ್ಕ್ಯಾನರ್ ಕೋಡ್ನ ಹೊರಗಡೆ ಇಟ್ಬಿಟ್ಟು ಅದನ್ನ ಸ್ಕ್ಯಾನ್ ಮಾಡಿರಿ. ಗೂಗಲಲ್ಲಿ ಹೋಗ್ಬಿಟ್ಟು ಜಸ್ಟ್ ನೀವೇನಾದರೂ ಚೇಂಜ್ ಮಾಡ್ಕೊಂಡಿದ್ದ ಮಾಡ್ಕೋಬೋದು ಅಂತಂದು ಜಸ್ಟ್ ಒಂದು ವೆಬ್ಸೈಟಲ್ಲಿ ಹೋಗಿ ಹೇಳಿದ್ದಾರೆ. ಆ ರೀತಿ ಕೂಡ ನೀವು ಕೂಡ ಇಲ್ಲೇ ಫೋನಲ್ಲೇ ಆ ರೀತಿ ನಿಮ್ದು ಏನಾದರೂ ಇನ್ಕಮ್ಮ ಅಥವಾ ಏನಾದರೂ ಕ್ಯಾಟಗರಿನ ಅಥವಾ ಎಚ್ ಕೆನ ಈ ರೀತಿ ಏನಾದರೂ ತಪ್ಪಾಗಿದ್ದರೆ ಓಕೆ ಜೆ ಕೆ ಅಂತ ಯಾಕಂತ ಅದನ್ನು ಕೂಡ ಕೆಲವೊಬ್ರು ಇರ್ತೀರ. ಸೊ ಅಂಥವ್ರು ಏನಾದರೂ ಇದ್ದರೆ ಇಲ್ಲೇ ಚೇಂಜಸ್ ಮಾಡ್ಕೋಬೋದು. ಓಕೆ ಆರಾಮ್ಸೆಗೆ ಮಾಡ್ಕೋರಿ. ಇನ್ ಕೇಸ್ ಅದರ್ವೈಸ್ ನಿಮ್ಗೇನಾದರೂ ಅದನ್ನ ಬಿಟ್ಟು ಓಕೆ ಇದನ್ನೆಲ್ಲ ಬಿಟ್ಟು ಇಷ್ಟೊತ್ತೇನು ಹೇಳಿದೆ ಇವನ್ನೆಲ್ಲ ಬಿಟ್ಟು ಸಪ್ರೇಟಾಗಿ ನಿಮ್ಗೇನಾದರೂ ಬೇರೆ ಮೀನ್ಸ್ ಏನಂತಂದರೆ ನಿಮ್ಮ ಕನ್ನಡ ಮೀಡಿಯಮ್ಮು ಆ್ಯಂಡ್ ರೂರಲ್ಲ, ಅಥವಾ ಇನ್ ಕೇಸ್ ಏನಾದರೂ ಕೆಲವೊಬ್ಬರು ಸ್ಟೂಡೆಂಟ್ ಇರ್ತಾರೆ ಅಂದರೆ ಸ್ಪೆಷಲ್ ಕ್ಯಾಟಗರಿ ಅಂತ ಬರ್ತಿರ್ತಾರೆ, ಅಂಥ ಸ್ಟೂಡೆಂಟ್ ಏನಾದರೂ ನಿಮ್ದು ಏನಾದರೂ ಇದ್ದು ಕೂಡ ಚೇಂಜಸ್ ಮಾಡ್ಕೋಬೇಕಂತಂದರೆ ಖಂಡಿತ ಏನಂತಂದರೆ ನೀವಿಲ್ಲಿ ಎಸ್ ಅಂತ ಕೊಡ್ಬೋದು. ಜಸ್ಟ್ ಅಲ್ಲಿ ಕ್ಲೇಮ್ಡ್ ಅಂತ ಬರ್ತದೆ, ಕ್ಲೇಮ್ಡ್ ಅಂತ ಬರುತ್ತೆ, ಬಟ್ ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಮೇನ್ ಅಂತಂದರೆ ಎಲ್ಲಿ ಅಂತಂದರೆ ಲೈಕ್ ತೋರಿಸ್ತೀನಿ, ನೀವು ಇಲ್ಲಿ ಓಕೆ ಒಂದು ನಿಮಿಷ ತೋರಿಸ್ತೀನಿ ನೋಡಿರಿ. ನೀವೆಲ್ಲನೂ ಕೂಡ ನಾನು ಒಂದು ಪ್ರಿವಿಯಸ್ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ದೆ ಎಲ್ಲನೂ ಕೂಡ ಮಾಡಿ ಅಲ್ಲಿ ಕ್ಲೇಮ್ಡು ಕೊಟ್ಟು ಸೇವ್ ಕೊಟ್ಟು ಎಲ್ಲನೂ ಕೊಡ್ತಾರೆ. ಬಟ್ ಆದಾಗ್ಯೂ ಎಲ್ಲ ಕೂಡ ಮಾಡಿ ಇಲ್ಲಿ ಯು ಜಿ ಸಿ ಟಿ 2024 ಆನ್ಲೈನ್ ಪರಿಶೀಲಿಸಿದ ಪಟ್ಟಿ ಕ್ಲಾಸ್ ಎ ಅಭ್ಯರ್ಥಿಗಳು ಅಲ್ಲಿ ಬಂದು ನೀವು ಅಲ್ಲಿ ಕ್ಲೇಮ್ಡ್ ಆಗಿರೋದು ಇಲ್ಲಿ ಬಂದು ಎಸ್ ಆಗಿರ್ಬೇಕು. ಓಕೆ ಎಸ್ ಆಗಿದ್ದರೆ ಮಾತ್ರ ನಿಮ್ದೆಲ್ಲನೂ ಕೂಡ ಸಕ್ಸಸ್ಫುಲ್ ಅಂತಂದು. ಓಕೆ ನಾನು ನಿನ್ನೇನು ಕೂಡ ನಾನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ದು ಇನ್ಕಮ್ ಎಲ್ಲ 0 ಅಂತ ಬಂದಿತ್ತು, ಅವ್ರದ್ದು ಬಿಕಮ್ ಓಕೆ ಇದನ್ನೆಲ್ಲ ಮಾಡಿ ಆಗಿನ ಮೇಲೆ ವಾಪಸ್ ಇಲ್ಲಿ ಬಂದು ಚೆಕ್ ಮಾಡಿದಾಗ ಓಕೆ ಇಲ್ಲಿ ಬಂದು ಚೆಕ್ ಮಾಡಿದ ಏನಾಗಿದೆ ಅಂತಂದರೆ ಸಕ್ಸಸ್ಫುಲ್ ಆಗಿಬಿಟ್ಟು ಇನ್ಕಮ್ ಅಪ್ಡೇಟ್ ಆಗಿದೆ. ಆ್ಯಂಡ್ ಆರ್ ಡಿ ನಂಬರು ಕೂಡ ಕೆಲವೊಂದಿಷ್ಟು ಏನಂತಂದರೆ ಕೆಲವೊಬ್ರು ಏನು ಮಾಡಿದ್ರು ಅಂತಂದರೆ ರಿನೋವಲ್ ಮಾಡಿಸ್ಕೊಂಡಿರ್ತಾರೆ, ಹಳೆದಿದ್ದು ಇವಾಗ ಹೊಸದಾಗಿ ಬಂದಿರ್ತದೆ. ಸೊ ಹಂಗಾಗ್ಬಿಟ್ಟು ಅಂಥ ಸ್ಟೂಡೆಂಟ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಎಚ್ ಕೆನೂ ಕೂಡ ಸೇಮು ಕೆಲವೊಬ್ಬರಲ್ಲಿ ಇರದೇ ಇರೋದು ಇವಾಗ ಎಸ್ ಅಂತ ಕೊಟ್ಬಿಟ್ಟು ಅವರು ಕೂಡ ಮಾಡ್ಕೊಂಡಿದ್ದಾರೆ. ಅದರ್ವೈಸ್ ಇವಾಗ ಕನ್ನಡ ಮೀಡಿಯಮ್ ರೂರಲ್ಲ ಅಥವಾ ಸ್ಪೆಷಲ್ ಕ್ಯಾಟಗರಿ ಬರೋರಿಗೆ ಇಲ್ಲಿ ಏನು ಮಾಡೋಕ್ಕೆ ಬರಲ್ಲ. ಓಕೆ ನೀವು ಎಸ್ ಅಂತ ಕೊಡ್ಬೋದು, ಕ್ಲೇಮ್ಡ್ ಅಂತ ಬರುತ್ತೆ. ಇವತ್ತೊಂದು ದಿನ ವೇಟ್ ಮಾಡ್ತೀರಂದ್ರೆ ಮಾಡಿರಿ ಕೆ ಥ್ರೋ ಏನಾದರೂ, ಯಾಕಂತಂದರೆ ಇವತ್ತೊಂದಿನ ನೀವು ಎಸ್ ಅಂತ ಕೊಟ್ಟಾಗ ಇನ್ನೊಂದು ಟೈಮ್ ಅವ್ರು ಏನು ಮಾಡ್ತಾರೆ ಚೆಕ್ಔಟ್ ಮಾಡ್ತಾರೆ. ನೀವು ಏನು ಇನ್ ಕೇಸ್ ಅಪ್ಲಿಕೇಶನ್ ಹಾಕುವಾಗ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ರೆ ಲೈಕ್ ಏನು ನಾನು ಕನ್ನಡ ಮೀಡಿಯಮ್ ಅವರೆಲ್ಲ ಸ್ಪೆಷಲ್ ಕ್ಯಾಟಗರಿ ಅಂತ ಏನು ಕರಿತೀವಿ ಅವನ್ನೆಲ್ಲನೂ ಕೂಡ ನೀವು ಏನಾದರೂ ಅಪ್ಲೋಡ್ ಮಾಡಿದರೆ ಇನ್ನೊಂದು ಸರ್ತಿ ಏನು ಮಾಡ್ತಾರೆ ಕ್ರಾಸ್ ಚೆಕಿಂಗ್ ನಡೆಯುವ ಸಾಧ್ಯತೆ ಜಾಸ್ತಿ ಇರ್ತದೆ. ನೀವು ಎಸ್ ಅಂತ ಕೊಟ್ಟರೆ ಮಾತ್ರ ಓಕೆ. ಇನ್ ಕೇಸ್ ನೋ ಅಂತ ಕೊಟ್ಟರೆ ಅದೇನಾರಲ್ಲ ಅಷ್ಟೇ ಇರ್ತದೆ. ಇನ್ ಕೇಸ್ ನಾನು ಹೇಳಿದೆ ನಿನ್ನೆ ವಿಡಿಯೋ ಥರ ಮಾಡಿಬಿಟ್ಟು ಯಾರೆಲ್ಲ ಎಸ್ ಅಂತ ಕೊಟ್ಬಿಟ್ಟು ನೆಕ್ಸ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಏನು ಕೊಡ್ತಾರೆ ಅದನ್ನು ಕೊಟ್ಟ ತಕ್ಷಣ ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ. ಇನ್ ಕೇಸ್ ಬಂದು ವಾಪಸ್ ಬಂದು ಇಲ್ಲಿ ಚೆಕ್ಔಟ್ ಮಾಡ್ಕೊಂಡಾಗ ನಿಮ್ದೆಲ್ಲನೂ ಕೂಡ ಕ್ಲೇಮು ಕೂಡ ಸಕ್ಸಸ್ಫುಲ್ಲಾಗಿ ಇಲ್ಲಿ ಆ್ಯಡ್ ಆಗಿದ್ರೆ ಮೀನ್ಸ್ ಕನ್ನಡ ಮೀಡಿಯಮ್ ರೂರಲ್ ಮೀಡಿಯಮ್ ನೋ ಅಂತ ಇದ್ದು ಅಲ್ಲಿ ಎಸ್ ಅಂತ ನೀವು ಕೊಟ್ಟಾಗಿ ಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಒಂದು 3 to 4 hours ಬಿಟ್ಟು ಎಸ್ ಅಂತ ಬಂದಿತ್ತಂತಂದರೆ ಸೊ ಸಕ್ಸಸ್ಫುಲ್ಲಾಗಿ ನಿಮ್ದು ಆಗಿದೆ ಅಂತ ಅರ್ಥ. ಇನ್ ಕೇಸ್ ಅದೆಲ್ಲನೂ ಕೂಡ ಮಾಡಿಯೂ ಕೂಡ ಇಲ್ಲಿ ಬರಲಿಲ್ಲ ಅಂತಂದರೆ ಖಂಡಿತ ಹೇಳ್ತೀನಿ ನಾಳೆ ಸಾಧ್ಯ ಎಲ್ಲರೂ ಕೂಡ ಕೆ ಆಫೀಸ್ಗೆ ಹೋಗ್ರಿ. ಯಾರೆಲ್ಲ ಕನ್ನಡ ಮೀಡಿಯಮ್ ಇದ್ದಿರೋ ರೂರಲ್ ಮೀಡಿಯಮ್ ಇದ್ದಿರೋ ಸ್ಪೆಷಲ್ ಕ್ಯಾಟಗರಿ ಇದ್ದು ಕೂಡ ನೋ ಅಂತ ಇದೆಯೋ ಅಂಥವ್ರು ನೀವು ಕೆ ಆಫೀಸ್ಗೆ ಹೋಗ್ಬೇಕಾಗ್ತದೆ. ಜಸ್ಟ್ ನಾನು ಹೇಳ್ದಂಗೆ ಎಚ್ ಕೆನೋ ಅಥವಾ ಇನ್ಕಮ್ಮು ಅಥವಾ ಕ್ಯಾಟಗರಿನೋ ಈ ರೀತಿ ಚೇಂಜಸ್ ಏನಾದರೂ ಮಾಡ್ಕೊಳ್ಳೋದಿತ್ತಂತಂದರೆ ಅಂಥವ್ರು ಮಾತ್ರ ಇಲ್ಲೇ ಫೋನಲ್ಲೇ ಮಾಡ್ಕೋಬೋದು, ಏನೋ ಅಲ್ಲಿಗೆ ಹೋಗೋ ಅಂಥ ಅವಶ್ಯಕತೆ ಇರೋಲ್ಲ. ಓಕೆ ಯಾವ ರೀತಿ ಮಾಡೋದು ಏನಂತಂದು ಒಂದು ಜಸ್ಟ್ ಬಿಫೋರ್ ಒಂದು ವೀಡಿಯೋ ಹಾಕಿದ್ದೀನಿ ನೋಡ್ರಿ, ಬೇಕಾದ್ರೆ ನಿನ್ನೆ ನೈಟ್ ಹಾಕಿದ್ದೆ, ಚೆಕ್ಔಟ್ ಮಾಡ್ಕೊರಿ. ಆ್ಯಂಡ್ ಇವತ್ತಿನ ಅಪ್ಡೇಟ್ ಸದ್ಯಕ್ಕಂತರೂ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಸ್ವಲ್ಪ ಜಾಸ್ತಿ ಜನ ಕೇಳ್ತಿದ್ದಾರೆ. ವೆರಿಫಿಕೇಷನ್ ಸ್ಲಿಪ್ ನೋಡಿರಿ ಇದೆಲ್ಲನೂ ಕೂಡ ಮುಗಿಬೇಕಾಗ್ತದೆ. ಯಾಕಂದರೆ ಒಬ್ಬರಿಗೆ ಬಿಟ್ಟು ಇನ್ನೊಬ್ಬರಿಗೆ ಬಿಡೋಕ್ಕೆ ಬರಲ್ಲ, ಎಲ್ಲನೂ ಕೂಡ ಒಮ್ಮೆಲೆ ಬಿಡಬೇಕಾಗ್ತದೆ. ಹಂಗಾಗಿಬಿಟ್ಟು ನಾಳೆ ಒಂದಿನ ಬಿಡಲಿಕ್ಕಿಲ್ಲ ಅನ್ಸ್ಕೊತೀನಿ. ಬಿಟ್ರಂತೂ ಕ್ಲಾಸ್ ಎ ಸ್ಟೂಡೆಂಟಿಗೆ ಅಂತ ಬಿಡ್ತಾರೆ, ಕ್ಲಾಸ್ ಎ ಸ್ಟೂಡೆಂಟ್ದು ಕೂಡ ಎಷ್ಟೋ ರಾಂಗ್ ಆಗಿರ್ತಾವೆ. ಸೊ ಹಂಗಾಗಿಬಿಟ್ಟು ಅವ್ರು ಕೆ ಎಫ್ ಸಿ ಕರೆದಿರೋ ಕಾರಣ ಅರ್ಧಂಬರ್ಧ ಬಿಡಲ್ಲ ಅವರು. ಸೊ ಹಂಗಾಗಿಬಿಟ್ಟು ಮೇ ಬಿ ಮಂಡೇ ಆನ್ವರ್ಡ್ಸ್ ಬರೋ ಸಾಧ್ಯತೆ ಜಾಸ್ತಿ ಅದ. ಓಕೆ ಸಂಡೇ ಬರ್ತಾರೆ ಅಂತ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಸಂಡೇನೂ ಕೂಡ ಅವ್ರು ನೀವು ವರ್ಕಿಂಗ್ ಅವರ್ಸ್ ಅಂತಂದು ಮಾಡಿದ್ದಾರೆ ಈ ಸದ್ಯಕ್ಕೆ ಅವ್ರಿಗೆ. ಸೊ ಹಂಗಾಗಿಬಿಟ್ಟು ಸಂಡೇನೂ ಕೂಡ ಬಂದರೆ ಬರ್ಬೋದು. ಬಟ್ ಆದಷ್ಟು ಮಂಡೇ ಮೇಲೇ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಆಪ್ಷನ್ ಎಂಟ್ರಿನೂ ಕೂಡ ಇನ್ನೂ ಸ್ವಲ್ಪ ದಿನದಲ್ಲೇ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಯಾಕಂತಂದರೆ ಏನಕ್ಕೆ ಇಷ್ಟು ಲೇಟ್ ಆಗ್ತಿದೆ ಅಂತಂದರೆ ಇನ್ನೊಂದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಂದು ನಡೀತದೆ. ಸೊ ಹಂಗಾಗಿಬಿಟ್ಟು ಅದು ಒಂದು ಮುಗಿಬೇಕು, ಅದು ಮುಗಿದು ಒಂದು 3 to 4 days ಆದರೂ ಅಟ್ಲೀಸ್ಟ್ ಆಗಬೇಕಾಗ್ತದೆ. ಅದು ಮುಗಿದಾದ್ಮೇಲೆ ಕೂಡ ಎಲ್ಲನೂ ಕೂಡ ಕೆ ಸಿ ಟಿ ಆ್ಯಂಡ್ ನೀಟ್ ಎರಡು ಕೂಡ ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ನೆನಪಿರಲಿ ಈಗೇ ನಿಮ್ಮದು ಗೋಲ್ಡನ್ ಚಾನ್ಸು, ಲಾಸ್ಟ್ ಚಾನ್ಸು. ನಿಮ್ಗೆ ಹಂಗೂ ಕೂಡ ನಮ್ಮ ಫೋನಲ್ಲಿ ಮಾಡಿದರೆ ನನಗೆ ಸಾಲ್ವ್ ಆಗೋಲ್ಲ ಅಂತಂದು ಇನ್ನೂ ಕೂಡ ನಿಮ್ಗೆ ಅನಿಸಿದರೆ ನಿಮ್ಗೆ ಅಂತ ಏನು ಅಭ್ಯಂತರ ಇಲ್ಲ, ಕೆ ಆಫೀಸ್ಗೆ ಹೋಗ್ರಿ, ಅಲ್ಲಿ ಕೂಡ ಸೇಮ್ ಇದೇ ಮಾಡಿ ಕಳಿಸಿದರೆ
ನಾನೇನು ಮಾಡೋಕ್ಕಾಗಲ್ಲ. ಓಕೆ, ನಾನು ಹೇಳಿದ್ನಲ್ಲ ಇದಿಷ್ಟೇ ನಿನ್ನೆ ಪಾಪ ಅವಳಿಗೆ ನಾನು ಯಾಕಂದ್ರೆ ಏನಕ್ಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ಬೆಳಗಾಮಲ್ಲಿರೋ ಒಂದು ಹುಡುಗಿ ಬೆಂಗಳೂರಲ್ಲಿ ಹೋಗಿಬಿಟ್ಟು ಜಸ್ಟ್ ಏನಿಲ್ಲ ಸ್ಕ್ಯಾನ್ ಕೋಡ್ ಅಲ್ಲೇ ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲೇ ಹಾಡಿ ನಂಬರ್ ಅಲ್ಲೇ ಹೊರಗಡೆ ಕುಂತು ಚೇಂಜ್ ಮಾಡ್ಕೊಂಡಾಗ ಹೇಗೆ ಅನ್ಸುತ್ತೆ ಹೇಳಿ, ಅಲ್ಲೇ ಮನೇಲಿ ಕುಂತು ಮಾಡ್ಬೋದಿತ್ತು. ಸೊ ಸೇಮ್ ಅದೇ ಇಲ್ಲೇ ಆಗಿರೋದು. ಯಾರೆಲ್ಲ ಇನ್ಕಮು ಅಥವಾ ಕ್ಯಾಟಗರಿ HK ಇದು JK ಏನಾದರೂ ಚೇಂಜಸ್ ಮಾಡ್ಕೊಂಡು ಇಲ್ಲೇ ಮಾಡ್ಕೋರಿ. ರಿಮೈನಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ KU ಆಫೀಸಿಗೆ ಹೋಗ್ಬೋದು. ನಿಮ್ದೆಲ್ಲನೂ ಕೂಡ ಚೇಂಜ್ ಮಾಡ್ತಾರೆ, ಆಫೀಸ್ ಒಳಗಡೆನೇ ಕರೀತಾರೆ. ಯಾಕಂದರೆ ಅವ್ರು ಲಾಗಿನ್ ಆಗಿಬಿಟ್ಟು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕೆ ಹೇಳ್ತದೆ. ಬಟ್ ಇಲ್ಲ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಇಲ್ಲಿ ಒಂದು ಕೇಳ್ತಿಲ್ಲ. ಓಕೆ, ಎಲ್ಲಿ ಅಂತಂದರೆ ನಾವು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ, ಅಲ್ಲಿ SR ಕೊಡ್ಬೋದು ಅಷ್ಟೇ, ವಾಪಸ್ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಹೇಳಿಲ್ಲ. ಸೊ ಹಂಗಾಗ್ಬಿಟ್ಟು ಅಂಥ ಸ್ಟೂಡೆಂಟ್ ಬೆಂಗಳೂರಿಗೆ ಹೋಗ್ಬೇಕಾಗ್ತದೆ. ಸರಿ, ಸದ್ಯದಲ್ಲೇ ಏನಾದರೂ ಆ ಕಡೆಯಿಂದ ಏನಾದರೂ ಮತ್ತೆ ಅಪ್ಡೇಟ್ ಬಂತಂದರೆ ಖಂಡಿತ ನಾನು ನಿಮ್ಗೆ ಅಂತ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಆ್ಯಕ್ಚುಲಿ ಆ ಸ್ಕ್ಯಾನ್ ಕೋಡ್ ಬಗ್ಗೆ ಯಾರು ಕೂಡ ವೀಡಿಯೋ ಮಾಡಿಲ್ಲ. ಸೊ ಹಂಗಾಗ್ಬಿಟ್ಟು ಎಲ್ಲರೂ ಕೂಡ ಭಯ ಆಗಿದೆ. ಯಾಕಂದರೆ ಯಾರು ವೀಡಿಯೋನೇ ಮಾಡಿಲ್ಲ. ಸೊ ನೀವು ಹಂಗೆ ಹೇಳ್ಬಿಡ್ತೀರ ಅಂತಂದು ಹೋಗಿ ನೋಡ್ರಪ್ಪ, ಅಲ್ಲಿ ಹೋಗಿ ಬಂದಿರೋ ಸ್ಟೂಡೆಂಟ್ಸ್ನ ಕೇಳ್ಬಿಟ್ಟು ನಾನು ಹೇಳ್ತೀನಿ, ನಾನಾಗಿ ಅಂತೂ ಯಾವುದೂ ಹೇಳಿಲ್ಲ. ಸರಿ, ನಿಮ್ಗೆ ಏನಾದರೂ ಈ ಕಡೆಯಿಂದ ಅಪ್ಡೇಟ್ ಬಂದಂದರೆ ಖಂಡಿತ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.